ಎಣ್ಣೆ ಹೊಡೆಯೋರ್ಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಣ್ಣೆ ಹೊಡೆಯೋರ್ಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರದ ನೀತಿ ಏನು ಅಂತ ಹೇಳಿದ್ರೆ, ಎಣ್ಣೆ ಕುಡಿಯೋರ್ನ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 40,000 ಕೋಟಿ ಮಾಡಿದ್ದಾರೆ. ಬರಲಿ, ಇದು ಆದಾಯ ಬರಲಿ, ಆದಾಯಕ್ಕೆ ಬರಲಿ, ಕುಡಿ ಗುರಿ ಜಾಸ್ತಿ ಮಾಡಿದ್ದಾರೆ. ಅಭಿವೃದ್ಧಿ ಗುರಿ ಜಾಸ್ತಿ ಮಾಡಿಲ್ಲ. ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ ಆ ರಾಜ್ಯಕ್ಕೆ, ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ. ಎಣ್ಣೆ ಹೊಡೆಯೋರ್ಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ, ಕೂತ್ಕೊಂಡ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು. ಹೆಂಗನ ಇರಲಿ, ಒಂದು ಕೇವಿಯಟ್ ಹಾಕ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ರು. ನಾವು ಈ ದಾರಿ ಓದ್ತಾ ಇದ್ರೆ ನಾವು ತಿರುಪತಿಗೆ ಹೋಗೋಣ ಅಂದ್ರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು. ಅವರೇ ನಾನು ಹೇಳೋದು. ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ, ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲಾ ದೇಶಗಳು ಸಾಲ ಮಾಡ್ತೈತೆ, ಎಲ್ಲಾ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ, ಸಾಲ ಮಾಡ್ತಾರೆ. ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನಮ್ಮ ಇವರು ಸಿದ್ದರಾಮಣ್ಣ ಅವರು 16 ಬಡ್ಜೆಟ್ ಮಂಡನೆ ಮಾಡಿರೋರು. ಇದೇನು ಹೊಸ ಬಡ್ಜೆಟ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡುವಾಗ ಕಾಂಗ್ರೆಸ್ MLAಗಳು, ಮಂತ್ರಿಗಳು ಹಾಗೆ ಸಿಗ್ತಾರಲ್ಲ, ಕಾಫಿಗೆ ತಿಂಡಿಗೆಲ್ಲ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಮೊದಲು ಸಿದ್ದರಾಮಣ್ಣನೇ ಬೇಡ, ಈಗ ಯಾಕೋ ಒಂಥರ ಔಟ್ ಅವ್ರೆ, ಡಲ್ ಔಟ್ ಅವ್ರೆ ಅಂತ. ಬಡ್ಜೆಟ್ಟು ಡಲ್ ಔಟ್ ಐತೆ, ಡಲ್ ಔಟ್ ಐತೆ. ನಾವು ಸ್ಟ್ರಾಂಗ್ ಆತಾರೆ ಅನ್ಕೊಂಡಿದ್ರಿ. ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಮುಪ್ಪಾದ್ರು ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ. ಸ್ಟ್ರಾಂಗ್, ಇದು ಉಲ್ಟಾ ಕೇಸು. ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ, ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ.